ಸಾಧನಾ ಸಾಧನಾ ಕಾಫಿ ತಗೊಂಬಾ. ಅಮ್ಮ ಯಾಕಮ್ಮ ಇಷ್ಟು ಬೇಗ ಎದ್ದು ಕೂತ್ಬಿಟ್ಟಿದ್ದೀರಾ? ನಾನು ಅದನ್ನೇ ಕೇಳ್ದೆ. ಯಾಕೋ ಇವತ್ತು ಅತ್ತೆ ವಾಕಿಂಗ್ ಕೂಡ ಹೋಗಿಲ್ಲ. ಹೌದಾ? ಯಾಕಮ್ಮ, ಏನಾಯ್ತು? ರತ್ನನ್ಗೆ ಸ್ವಂತದವರು ಅಂತ ಯಾರೂ ಇಲ್ಲಪ್ಪ. ಇದ್ರೂ ಇಲ್ದಂಗೆ ಅವಳ ಪಾಡ್ಗವಳಿದ್ಲು. ಅವಳಿಗೆ ಅಂತ ಇರೋರು ನಾವು, ಈ ಶಾಂತಿ ನಿವಾಸದ ಮನೆಯವರು ಅಷ್ಟೇ. ಆದ್ರೆ ಎಂಥ ಘೋರ ನೋಡು. ನಾವ್ ಹೇಗೆ ಶಾಂತಿ ಮುಖನ ಯಾರು ನೋಡ್ದೆ ಅವಳನ್ನ ಕಳಿಸ್ಕೊಟ್ಬಿಟ್ವೋ, ಥೇಟ್ ಅದೇ ತರ ರತ್ನಮ್ಮನ್ನು ಕಳಿಸ್ಕೊಟ್ಬಿಟ್ವು. ಯಾಕೋ ಹೀಗಾಗ್ತಿದೆ? ಅವಳು ಹೋಗೋವರೆಗೂ ನಾನು ಅನಾಥೆ ಅನಾಥೆ ಅಂತಿದ್ಲು. ಅನಾಥೆ ಆಗೇ ಹೋಗ್ಬಿಟ್ಲು. ಅಮ್ಮ ಅವ್ರ ದೇಹನ ಆಸ್ಪತ್ರೆಗೆ ದಾನ ಮಾಡಿದಾರಮ್ಮ. ಹೇ, ಸಾವಲ್ಲೂ ಸಾರ್ಥಕತೆ ಮಾಡ್ಬಿಟ್ಲೇನೋ ಆ ಪುಣ್ಯಾತ್ಕಿತ್ತಿ. ಹೌದಮ್ಮ, ಅವ್ರಿಲ್ಲ ಅನ್ನೋ ದುಃಖ ನಮ್ಮ ಮನ್ಸಲ್ಲಿ ಮಂಜು ಕಟ್ಟಿಬಿಟ್ಟಿದ್ಯಮ್ಮ. ಅಮ್ಮ ಅವರು ನಮ್ಮನೇಲಿ ಬರೀ ಕೆಲ್ಸದವರಾಗಿರ್ಲಿಲ್ಲ, ನಮ್ಮನ್ನೆಲ್ಲ ಸಾಕಿ ಬೆಳೆಸ್ದವ್ರಲ್ವಾ ಅಮ್ಮ ಅವರು. ಅವ್ರ ಜೊತೆಲಿ ಬರೀ ನಾನು ಜಗಳ ಆಡಿದ್ದೆ ಜಾಸ್ತಿ. ನನ್ನ ತಲೆಗೆ ಬರೀ ಅದೇ ನೆನಪು ಬರ್ತಿದೆ. ಅವಳ ಜೊತೆ ಇದ್ದು, ಅವಳು ಸುತ್ತ ಕೂತು, ಅವಳನ್ನ ಹೊಗಳಿ ಹಾಡಿ ಮಾತಾಡಿ ಕಳಿಸ್ಕೊಡಕ್ ಆಗ್ಲಿಲ್ವಲ್ಲಪ್ಪ. ಯಾಕೋ ಇಂಥ ಗತಿ ನಮ್ಗೆ? ಕೆಲವೊಂದು ಸಂಬಂಧಗಳೇ ಹಾಗೆ ಅತ್ತೆ. 2 ದಿನ ಜೊತೆಗಿದ್ರು 2 ಜನ್ಮಕ್ಕಾಗೋಷ್ಟು ಪ್ರೀತಿ ಕೊಟ್ಟು ಹೋಗ್ತಾರೆ. ಹೌದು ಕಣೆ, ಎಷ್ಟೇ ಜಗಳ ಆಡ್ಕೊಂಡ್ರು, ಎಷ್ಟೇ ಕಿತ್ತಾಡ್ಕೊಂಡ್ರು, ಇಲ್ಲಿಂದ ಹೋದ್ಮೇಲೆ 2 ದಿನ ಅಷ್ಟೇ. ಅದಕ್ ಮೇಲೆ ಅವಳು ಇರ್ತಿರ್ಲಿಲ್ಲ. ಮನೆಗ್ ಬಂದ್ಬಿಡೋಳು, ನಮ್ ಜೊತೆ ಬೆರ್ತು ಮಾತಾಡೋಳು. ಹೋಯ್ತು, ಶಾಂತಿ ನಿವಾಸದ ಇನ್ನೊಂದು ಜೀವ ಹೊರಟೋಯ್ತು.